ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿದ್ದು ಅನೇಕ ಯೋಗಗಳು ರೂಪುಗೊಳ್ಳಲಿವೆ. ಅಲ್ಲದೆ 6ನೇ ತಾರೀಕಿನ ದಿನ ಶ್ರೀರಾಮ ನವಮಿ, 10ನೇ ತಾರೀಕಿನ ದಿನ ಮಹಾವೀರ ಜಯಂತಿ, 14ನೇ ತಾರೀಕಿನ ದಿನ ಸೌರಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ಇದ್ದು ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಇನ್ನು 18ನೇ ತಾರೀಕಿನ ದಿನ ಗುಡ್ ಫ್ರೈಡೆ ಹಾಗೂ 30ನೇ ತಾರೀಕಿನ ದಿನ ಅಕ್ಷಯ ತದಿಗೆ ಮತ್ತು ಬಸವೇಶ್ವರ ಜಯಂತಿ ಇದೆ. ಧನು ರಾಶಿಯವರ ವರ್ಷ 2025 ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಧನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಏಪ್ರಿಲ್ ಮಾಸಿಕ ಜಾತಕ 2025ರ ಪ್ರಕಾರ ಧನು ರಾಶಿಯವರು ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ತಿಂಗಳ ಆರಂಭದಲ್ಲಿ 5 ಗ್ರಹಗಳು ರಾಹು, ಬುಧ, ಶುಕ್ರ, ಸೂರ್ಯ ಮತ್ತು ಶನಿ ನಿಮ್ಮ 4ನೇ ಮನೆಯಲ್ಲಿ ಇರುತ್ತದೆ. ಪರಿಣಾಮವಾಗಿ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಬಹುದು. ಕೇತು 10ನೇ ಮನೆಯಲ್ಲಿರುತ್ತಾನೆ. ಇದು ಕೆಲಸದಲ್ಲಿ ಗಮನ ಕೊರತೆಗೆ ಕಾರಣವಾಗಬಹುದು, ತೊಂದರೆಗಳನ್ನು ಉಂಟುಮಾಡಬಹುದು. ವ್ಯಾಪಾರದಲ್ಲಿ ತೊಡಗಿರುವವರು ಏರಿಳಿತಗಳನ್ನು ಎದುರಿಸಬಹುದು, ಏಕೆಂದರೆ ಮಂಗಳನು ತಿಂಗಳ ಆರಂಭದಲ್ಲಿ 7ನೇ ಮನೆಯಲ್ಲಿದ್ದು ನಂತರ 8ನೇ ಮನೆಗೆ ಹೋಗುತ್ತಾನೆ. ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ವೈವಾಹಿಕ ಸಂಬಂಧಗಳ ವಿಷಯದಲ್ಲಿ ತಿಂಗಳ ಆರಂಭದಿಂದ ನೀವು ತೊಂದರೆಗಳನ್ನು ಎದುರಿಸಬಹುದು ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ತೊಂದರೆಗಳು ಸಹ ಕಳವಳವನ್ನು ಉಂಟುಮಾಡಬಹುದು. ಪ್ರಣಯ ಸಂಬಂಧಗಳಿಗೆ ಈ ತಿಂಗಳು ಸೂಕ್ತವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ತಿಂಗಳ ಮೊದಲಾರ್ಧದಲ್ಲಿ ಖರ್ಚು ಹೆಚ್ಚಾಗಬಹುದು, ಆದರೆ ದ್ವಿತೀಯಾರ್ಧದಲ್ಲಿ ಆದಾಯದಲ್ಲಿ ಲಾಭವನ್ನು ಕಾಣಬಹುದು. ಇದರ ಪರಿಣಾಮವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ವಿದ್ಯಾರ್ಥಿಗಳು ಈ ತಿಂಗಳು ಏರಿಳಿತಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ನಿರಂತರ ಪ್ರಯತ್ನಗಳು, ಕಠಿಣ ಪರಿಶ್ರಮದ ಜೊತೆಗೆ ಈ ತಿಂಗಳು ನಿಮಗೆ ಯಶಸ್ಸನ್ನು ತರುವ ಸಾಧ್ಯತೆ ಇದೆ. ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಂಬಂಧದಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಒಳಗೊಳ್ಳುವಿಕೆಯನ್ನು ದೂರವಿಡಿ. ಪ್ರೇಮಿಗಳು ಈ ಅವಧಿಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಒತ್ತಾಯಿಸಲಾಗುತ್ತದೆ. ಹಿರಿಯರು ಮತ್ತು ಪೋಷಕರೊಂದಿಗಿನ ಸಂಬಂಧಗಳು ಸವಾಲಾಗಿರುತ್ತವೆ. ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವಿರಿ. ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಧನು ರಾಶಿಯ ವ್ಯಕ್ತಿಗಳು ಕೆಲಸದಲ್ಲಿ ಏಳಿಗೆ ಹೊಂದಬಹುದು. ಅವರು ತಿಂಗಳಾದ್ಯಂತ ಕೆಲಸದ ಅವಕಾಶಗಳನ್ನು ಹೊಂದಿರಬಹುದು. ಮಾರಾಟ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಇರುವವರು ಸಂಸ್ಥೆಗಳಿಂದ ಅರ್ಹವಾದದ್ದನ್ನು ಪಡೆಯುವುದು ಸುಲಭವಲ್ಲ. ಮಾಧ್ಯಮ ಮತ್ತು ಚಲನಚಿತ್ರ ವೃತ್ತಿಪರರು ಯಶಸ್ಸಿನಲ್ಲಿ ವಿಳಂಬವನ್ನು ಎದುರಿಸಬಹುದು. ಉತ್ಪಾದನೆಯಲ್ಲಿ ತೊಡಗಿರುವ ಧನು ರಾಶಿ ಕೆಲಸಗಾರರು ತಮಗೆ ಬರಬೇಕಾದದ್ದನ್ನು ಪಡೆಯುವ ಸಮಯ ಇದು. ಕಾನೂನು ಸಾಧಕರು ತಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಪಡೆಯಬಹುದು. ರಿಯಲ್ ಎಸ್ಟೇಟ್ನಲ್ಲಿ ಸ್ಥಳೀಯರು ಉತ್ತಮ ಸಮಯವನ್ನು ಹೊಂದಿರಬಹುದು. ಶಿಕ್ಷಕರು ತಮ್ಮ ಎಲ್ಲಾ ಶ್ರಮಕ್ಕಾಗಿ ಆಡಳಿತ ಮತ್ತು ವಿದ್ಯಾರ್ಥಿಗಳಿಂದ ಮನ್ನಣೆ ಪಡೆಯುತ್ತಾರೆ. ಆರೋಗ್ಯ ವೃತ್ತಿಪರರು ತಮ್ಮ ಗ್ರಾಹಕರಿಂದ ಸಕಾಲಿಕ ಸ್ವೀಕೃತಿಯನ್ನು ಪಡೆಯಬಹುದು. ಡಿ ವೃತ್ತಿಪರರು ತಮ್ಮ ಸೃಜನಶೀಲ ಆವಿಷ್ಕಾರಗಳಿಗೆ ಸಾಕಷ್ಟು ಮನ್ನಣೆ ಮತ್ತು ಮೆಚ್ಚುಗೆಯನ್ನು ಪಡೆಯಬಹುದು. ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಧನು ರಾಶಿಯವರು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ತಮ್ಮ ಯೋಜನೆಗಳನ್ನು ವಿಳಂಬಗೊಳಿಸಲು ಸಲಹೆ ನೀಡುತ್ತಾರೆ. ಆದರೆ ಇತರ ಆಯ್ಕೆಗಳು ಯಾವಾಗಲೂ ಲಭ್ಯವಿವೆ. ಅತ್ಯುತ್ತಮ ಕೈಗಾರಿಕೆಗಳೆಂದರೆ ಉತ್ಪಾದನೆ, ಶಿಕ್ಷಣ ಮತ್ತು ರಿಯಲ್ ಎಸ್ಟೇಟ್ ಹೂಡಿಕೆ. ಉದಾಹರಣೆಗೆ, ನೀವು ಶಾಲಾ ಸರಬರಾಜು ಅಥವಾ ಶೈಕ್ಷಣಿಕ ಆಟಿಕೆಗಳಿಗೆ ಸಂಬಂಧಿಸಿದ ಸಣ್ಣ ಉತ್ಪಾದನಾ ಕಂಪನಿಯನ್ನು ತೆರೆಯಬಹುದು. ಬಾಡಿಗೆ ಮನೆಯಲ್ಲಿ ಹೂಡಿಕೆ ಮಾಡುವುದು ಮತ್ತೊಂದು ಕಾರ್ಯಸಾಧ್ಯವಾದ ಆಯ್ಕೆಯಾಗಿದೆ. ಬೋಧನೆ ಅಥವಾ ಬೋಧನಾ ಸೇವೆಗಳು ಇನ್ನೊಂದು. ಇವು ಯಶಸ್ಸನ್ನು ತರಬಲ್ಲವು. ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈಗ ಆರ್ಥಿಕ ಸ್ಥಿರತೆ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಉಳಿಸಿಕೊಳ್ಳಲು ಕಾಳಜಿ ವಹಿಸಿ. ಜಂಟಿ ಹೂಡಿಕೆ ಯೋಜನೆಗಳಿಗೆ ಪ್ರವೇಶಿಸುವುದನ್ನು ತಡೆಯಿರಿ. ಇದು ಪಾಲುದಾರರ ನಡುವೆ ಕೊನೆಯಿಲ್ಲದ ತೊಂದರೆಯನ್ನು ಉಂಟುಮಾಡಬಹುದು. ಜಂಟಿ ಉದ್ಯಮಗಳು ಕೆಲವು ಸಂಘರ್ಷಗಳನ್ನು ನೋಡಬಹುದು. ಇದು ನಿಮ್ಮ ಮೇಲೆ ಆರ್ಥಿಕ ಒತ್ತಡವನ್ನು ಉಂಟುಮಾಡಬಹುದು. ಸ್ನೇಹಿತರು ಅಥವಾ ಕುಟುಂಬಕ್ಕೆ ಸಾಲ ನೀಡುವುದು ಅಷ್ಟೇ ಅಪಾಯಕಾರಿ. ಸಾಲವನ್ನು ಮರುಪಾವತಿ ಮಾಡದಿದ್ದರೆ ಅದು ಸಂಬಂಧಗಳಿಗೆ ಹಾನಿಕಾರಕವಾಗಬಹುದು. ಹಣಕಾಸು ಪ್ರತ್ಯೇಕವಾಗಿ ಇಡಬೇಕು. ನಿಮ್ಮ ಸ್ವಂತ ಹಣಕಾಸು ನಿರ್ವಹಿಸಿ ಮತ್ತು ವೈಯಕ್ತಿಕ ಹೂಡಿಕೆ ನಿರ್ಧಾರಗಳನ್ನು ಸ್ವತಂತ್ರವಾಗಿ ಮಾಡಿ. ಇದು ಭವಿಷ್ಯದ ತೊಂದರೆಗಳು ಮತ್ತು ನಷ್ಟಗಳನ್ನು ತಡೆಯುತ್ತದೆ. ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಒಟ್ಟಾರೆ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ತೋರುತ್ತಿದೆ. ಕೆಲವು ಭುಜದ ಗಾಯಗಳಿಗೆ ಗಮನ ಕೊಡಿ. ಇವುಗಳು ತಳಿಗಳು, ಸ್ವಲ್ಪ ಗಾಯಗಳು ಅಥವಾ ಸಾಮಾನ್ಯ ಅಸ್ವಸ್ಥತೆಯನ್ನು ಒಳಗೊಂಡಿರಬಹುದು. ಈ ಅಸ್ವಸ್ಥತೆಗಳನ್ನು ತಪ್ಪಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಿ.
ಸರಳವಾದ ಸ್ಟ್ರೆಚಿಂಗ್ ಸಹಾಯ ಮಾಡುತ್ತದೆ. ಭಾರವಾದ ವಸ್ತುಗಳನ್ನು ಎತ್ತುವಾಗ ಜಾಗರೂಕರಾಗಿರಿ. ಶೀತ ಮತ್ತು ಜ್ವರ ಕಾಲದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಕೈಗಳನ್ನು ಆಗಾಗ್ಗೆ ತೊಳೆಯಿರಿ. ಸಾಕಷ್ಟು ನಿದ್ರೆ ಮಾಡುವುದು ತುಂಬಾ ಅವಶ್ಯಕ. ಜಲಸಂಚಯನವು ಒಂದು ಪ್ರಮುಖ ಭಾಗವಾಗಿದೆ. ಈ ವಸ್ತುಗಳು ಶೀತಗಳು ಮತ್ತು ಇತರ ಹಲವಾರು ಉಸಿರಾಟದ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ, ಶಾಲೆಯಲ್ಲಿ ಪದವೀಧರರಿಗೆ ಅಥವಾ ಸ್ನಾತಕೋತ್ತರ ಕೋರ್ಸ್ಗಳನ್ನು ಅನುಸರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಇದೆ. ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಪ್ರಾಧ್ಯಾಪಕರೊಂದಿಗೆ ವಿವಾದಗಳಿಗೆ ಒಳಗಾಗುವುದಿಲ್ಲ, ಏಕೆಂದರೆ ಈ ಅವಧಿಯಲ್ಲಿ ಅವರ ಅಂಕಗಳು ಉತ್ತಮವಾಗಿರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕಾಲೇಜು ಪ್ರವೇಶಕ್ಕಾಗಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ಅವರು ಸಾಲ ಮತ್ತು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಸಾಧ್ಯವಾಗಬಹುದು. ಈ ಚಿಹ್ನೆಯ ಜನರು ಈ ಅನ್ವೇಷಣೆಗಳಲ್ಲಿ ಹೆಚ್ಚು ಒಲವು ತೋರುತ್ತಾರೆ. ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನು ಅನುಮೋದಿಸಲು ಕೆಲವು ವಿಳಂಬಗಳನ್ನು ಎದುರಿಸಬೇಕಾಗುತ್ತದೆ. ಏಪ್ರಿಲ್ ಮಾಸದ ಶುಭ ದಿನಾಂಕಗಳು 1, 4, 6, 7, 8, 9, 10, 11, 12, 15, 16, 18, 19, 20, 21, 22, 23, 24, 26, 28, 29 ಮತ್ತು 30. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ನಿಮ್ಮ ರಾಶಿಯ ಅಧಿಪತಿ ಗುರುವಿನ ಬೀಜ ಮಂತ್ರವನ್ನು ನೀವು ನಿಯಮಿತವಾಗಿ ಹೇಳಬೇಕು. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.